ಆಧಾರ್ ಕಾರ್ಡ್ ಎಂದರೇನು, ಇದನ್ನು ಪಡೆಯಲು ಯಾರು ಅರ್ಹರು ತಿಳಿಯಿರಿ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮೊದಲು ನನಗೆ ಕೂಡ ಈ ಬ್ಲೂ ಆಧಾರ್ ಕಾರ್ಡ್ ಬಗ್ಗೆ ಗೊತ್ತಿರಲಿಲ್ಲ. ಹೀಗೆ ನಾನು ನೋಡ್ತಾ ಇರುವಾಗ ಇದೊಂದು ನ್ಯೂಸ್ ಸಿಕ್ಕಿತ್ತು, ಅದಕ್ಕೋಸ್ಕರ ನಿಮಗೂ ಕೂಡ ಗೊತ್ತಾಗದಿರುವವರಿಗೆ, ಹಾಗೆಯೇ ನನಗೆ ಕೂಡ ಗೊತ್ತಿರಲಿಲ್ಲ ಅಲ್ಲ, ಅದೇ ರೀತಿ ನಿಮ್ಮ ಫ್ಯಾಮಿಲಿಯವರಿಗೆ ಕೂಡ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೇನೆ, ಅವರಿಗೆ ಕೂಡ ಶೇರ್ ಮಾಡಿ ಗೈಸ್ ಈ ವಿಡಿಯೋವನ್ನು. ಓಕೆ, ಭಾರತದಲ್ಲಿ ಆಧಾರ್ ಕಾರ್ಡ್ ಒಂದು ಮಹತ್ವದ ದಾಖಲೆಯಾಗಿದ್ದೇ ವಯಸ್ಕರಿಗೆ ಆಧಾರ್ ಕಾರ್ಡ್ ನೀಡುವಂತೆಯೇ ಮಕ್ಕಳಿಗೂ ವಿವಿಧ ಸಂದರ್ಭಗಳಲ್ಲಿ ಅವುಗಳ ಅಗತ್ಯವಿರುತ್ತದೆ. 2018ರಲ್ಲಿ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಮಕ್ಕಳಿಗೆ ಆಧಾರ್ ಪಡೆಯುವ ಸೌಲಭ್ಯ ಪರಿಚಯಿಸಿತ್ತು. ಬ್ಲೂ ಆಧಾರ್ ಕಾರ್ಡನ್ನು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡಲಾಗುತ್ತದೆ. ಈ ಆಧಾರ್ ಕಾರ್ಡ್ನ ಬಣ್ಣ ನೀಲಿ, ಅದಕ್ಕಾಗಿ ಇದನ್ನು ಸಾಮಾನ್ಯವಾಗಿ ನೀಲಿ ಆಧಾರ್ ಎಂದು ಕರೆಯಲಾಗುತ್ತದೆ. ಆರಂಭದಲ್ಲಿ ಈ ಆಧಾರ್ ಕಾರ್ಡ್ ರಚಿಸಲು ಜನನ ಪ್ರಮಾಣ ಪತ್ರ ಅಗತ್ಯವಿತ್ತು, ಆದರೆ ನಂತರ ಪ್ರಕ್ರಿಯೆಯನ್ನು ಸರಳೀಕರಿಸಲಾಗಿದೆ. ಈಗ ಪೋಷಕರ ಆಧಾರ್ ಕಾರ್ಡ್ ಜೊತೆಗೆ ಡಿಸ್ಚಾರ್ಜ್ ಸ್ಲಿಪ್ ಅಥವಾ ಜನನ ಪ್ರಮಾಣ ಪತ್ರವನ್ನು ಬಳಸಿಕೊಂಡು ಮಗುವಿನ ಆಧಾರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಜನನ ಪ್ರಮಾಣ ಪತ್ರವಿಲ್ಲದೆಯೂ ನೀವು ಈ ಆಧಾರ್ ಕಾರ್ಡ್ಗೆ ಮನೆಯಿಂದ ಅರ್ಜಿ ಸಲ್ಲಿಸಬಹುದು ಅಂತಲೇ ಹೇಳ್ಬೋದು ಗೈಸ್. ಇದು ನಂಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಕೂಡ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡಿದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಲವ್ ಯು ಸೋ ಮಚ್.